ಬೆಲೆ ಏರಿಕೆಯಲ್ಲಿ ಬೇಯ್ತಾ ಇರುವಂತಹ ಬೆಂಗಳೂರಿಗರಿಗೆ ಇವತ್ತು ಮಧ್ಯರಾತ್ರಿಯಿಂದಲೇ ಮತ್ತೊಂದು ಶಾಕ್ ತಡ್ತಾ ಇದೆ. ಇವತ್ತಿನಿಂದ ಬೆಂಗಳೂರಿಗರಿಗೆ ಟೋಲ್ ಶಾಕ್. ಹೊಸೂರು ರಸ್ತೆಯ 2 ಟೋಲ್ಗಳ ದರ ಏರಿಕೆ ಮಧ್ಯರಾತ್ರಿಯಿಂದ ಆಗಿದೆ. ಅತ್ತಿ ಬೆಲೆ ಎಲೆಕ್ಟ್ರಾನಿಕ್ ಸಿಟಿ ಟೋಲ್ಗಳ ದರ ಕೂಡ ಏರಿಕೆ ಆಗಿರುವಂಥದ್ದು. 2 ಟೋಲ್ಗಳಲ್ಲಿ 5 ರೂಪಾಯಿ ದರವನ್ನು ಹೆಚ್ಚಳ ಮಾಡಲಾಗಿದೆ. ಬೆಂಗಳೂರು ಎಲಿವೇಟೆಡ್ ಎಕ್ಸ್‌ಪ್ರೆಸ್ ವೇ ಟೋಲ್ ದರ ಏರಿಕೆ ಆಗಿರೋದ್ರಿಂದ ಗ್ರಾಹಕರ ಜೇಬು, ಪ್ರಯಾಣಿಕರ ಜೇಬು ಮತ್ತಷ್ಟು ಸುಡ್ತಾ ಇದೆ. ಹಾಗಾದರೆ ಎಲ್ಲೆಲ್ಲಿ ಯಾವ ಪ್ರಮಾಣದಲ್ಲಿ ಟೋಲ್ ದರ ಏರಿಕೆ ಆಗಿದೆ ನೋಡ್ತಾ ಹೋಗೋಣ. ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ದರ ಎಷ್ಟಾಗಲಿದೆ? ಕಾರು, ಜೀಪು, 4 ಚಕ್ರದ ಲಘು ವಾಹನಗಳು ಒಂದು ಕಡೆಯ ಪ್ರಯಾಣಕ್ಕೆ 65 ರೂಪಾಯಿ, ಮೊದಲಿದ್ದಿದ್ದು 60 ರೂಪಾಯಿ. ಇಲ್ಲಿ 5 ರೂಪಾಯಿ ಏರಿಕೆ ಆಗಿರೋದನ್ನು ನೀವು ಗಮನಿಸ್ತೀರಿ. ಇನ್ನು 2 ಕಡೆಗಿನ ಪ್ರಯಾಣಕ್ಕೆ 90 ರೂಪಾಯಿಯನ್ನು ಪೇ ಮಾಡಬೇಕು. ಈ ಹಿಂದೆ ಎಷ್ಟಿತ್ತು? ಅದು 85 ರೂಪಾಯಿ ಇತ್ತು. ಈಗ 5 ರೂಪಾಯಿ ಇದರಲ್ಲೂ ಕೂಡ ಏರಿಕೆ ಆಗಿರೋದನ್ನು ನೋಡ್ತಾ ಇದ್ದೀರಿ. ಇನ್ನು ದ್ವಿಚಕ್ರ ವಾಹನಗಳಿಗೆ ಒಂದು ಕಡೆಯ ಪ್ರಯಾಣಕ್ಕೆ 25 ರೂಪಾಯಿಯನ್ನು ಪೇ ಮಾಡಬೇಕಾಗುತ್ತೆ. ಇದರಲ್ಲಿ ಯಾವುದೇ ರೀತಿಯ ಚೇಂಜಸ್ ಇಲ್ಲ, ಬದಲಾವಣೆ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಲಾರಿ ಅಥವಾ ಟ್ರಕ್ಕು ಹಾಗೂ ಬಸ್ಗಳಿಗೆ, ಹೆವಿ ವೆಹಿಕಲ್ಗಳಿಗೆ 175 ರೂಪಾಯಿಯನ್ನು ನೀವು ಪೇ ಮಾಡಬೇಕಾಗುತ್ತೆ. ಈ ಹಿಂದೆ ಎಷ್ಟಿತ್ತು? 170 ರೂಪಾಯಿ ಇತ್ತು. ಇಲ್ಲೂ ಕೂಡ 5 ರೂಪಾಯಿ ಏರಿಕೆ ಆಗಿರುವಂಥದ್ದು. ಇನ್ನು ಮಲ್ಟಿ ಆಕ್ಸೆಲ್ ವಾಹನಗಳಿಗೆ 350 ರೂಪಾಯಿಯನ್ನು ಪೇ ಮಾಡಬೇಕಾಗುತ್ತೆ. ಈ ಹಿಂದಿನ ದರ 345 ರೂಪಾಯಿ ಇತ್ತು. ಇಲ್ಲೂ ಕೂಡ 5 ರೂಪಾಯಿ ದರ ಏರಿಕೆ ಆಗಿರೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಇನ್ನು ಅತ್ತಿ ಬೆಲೆ ಟೋಲ್ ದರ ಕೂಡ ಹೆಚ್ಚಳವಾಗಿದೆ. ಅದರ ಡೀಟೇಲ್ಸ್ ಕೂಡ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಕಾರುಗಳ ಒಂದು ಕಡೆಯ ಪ್ರಯಾಣಕ್ಕೆ ನೀವು 40 ರೂಪಾಯಿಯನ್ನು ಪೇ ಮಾಡಬೇಕಾಗುತ್ತೆ ಟೋಲ್ನಲ್ಲಿ. ಹಳೆ ದರ ಇದ್ದಿದ್ದು 35 ರೂಪಾಯಿ. ಇಲ್ಲಿ 5 ರೂಪಾಯಿ ಏರಿಕೆ ಆಗಿರೋದನ್ನು ನೋಡ್ತಾ ಇದ್ದೀರಿ. ಇನ್ನು ಲಘು ವಾಹನಗಳು ಅಥವಾ ಮಿನಿ ಬಸ್ಗಳು 65 ರೂಪಾಯಿಯನ್ನು ಪೇ ಮಾಡಬೇಕಾಗಿದೆ ಟೋಲ್ನಲ್ಲಿ. ಹಳೆ ದರ 60 ರೂಪಾಯಿ. ಇಲ್ಲೂ ಕೂಡ 5 ರೂಪಾಯಿ ಏರಿಕೆ ಆಗಿರೋದನ್ನು ಗಮನಿಸ್ತಾ ಇದ್ದೀರಿ. ಇನ್ನು ಟ್ರಕ್ಕು, ಬಸ್ಸು 125 ರೂಪಾಯಿ ಪೇ ಮಾಡಿ ಟೋಲನ್ನು ಕ್ರಾಸ್ ಮಾಡಬೇಕು. ಹಳೆ ದರ 120 ರೂಪಾಯಿ ಇತ್ತು. ಇಲ್ಲೂ ಕೂಡ 5 ರೂಪಾಯಿಯನ್ನು ಟೋಲಲ್ಲಿ ಹೆಚ್ಚಳ ಮಾಡಿರುವಂಥದ್ದು. ಅದರ ಜೊತೆಗೆ ಈ ದೊಡ್ಡ ಮಲ್ಟಿ ಎಕ್ಸೆಲ್ ವಾಹನಗಳೇನಾದರೂ ಬಂದರೆ ಒಂದು ಟ್ರಿಪ್ಪಿಗೆ ನೀವು 265 ರೂಪಾಯಿಯನ್ನು ಪೇ ಮಾಡಬೇಕಾಗುತ್ತೆ. ಅಂದರೆ ಈ ಹಿಂದಿನ ದರ ಎಷ್ಟಿತ್ತು ಅಂದರೆ ಕೇವಲ 260 ರೂಪಾಯಿ ಇತ್ತು. ಇಲ್ಲೂ ಕೂಡ 5 ರೂಪಾಯಿ ಹೈಕ್ ಆಗಿದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ರಾಘು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘು, ಬೆಲೆ ಏರಿಕೆಯ ಬೇಗೆಯಲ್ಲಿರುವ ಬೆಂದಿರುವಂತಹ ಬೆಂಗಳೂರಿಗರಿಗೆ ಈಗ ಮತ್ತೊಂದು ಶಾಕು. ಈ ಟೋಲ್ ದರ ಹೆಚ್ಚಳವಾಗಿರೋದ್ರಿಂದ ವಾಹನ ಸವಾರರು ಏನು ಹೇಳ್ತಾ ಇದ್ದಾರೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನರೇನಾದರೂ ಆಕ್ರೋಶ ಹೊರ ಹಾಕ್ತಿದ್ದಾರಾ, ಹೇಗೆ ಅಂತ ಹೇಳಿ? ಪ್ರೇಮ್, ಖಂಡಿತವಾಗಿಯೂ ಕೂಡ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಟೋಲ್ ದರವನ್ನ ಏರಿಕೆ ಮಾಡಿದೆ. ಬೆಂಗಳೂರು ಎಲಿವೇಟೆಡ್ ಟೋಲ್ವೇ ಪ್ರೈವೇಟ್ ಲಿಮಿಟೆಡ್ ಏನಿದೆ ಇದು ದರವನ್ನ ಏರಿಕೆ ಮಾಡಿರುವಂತದ್ದು. ಪ್ರಮುಖವಾಗಿ ಹೊಸೂರು ಮುಖ್ಯ ರಸ್ತೆಯಲ್ಲಿರುವಂತಹ 2 ಟೋಲ್ ಪ್ಲಾಜಾಗಳು, ಅಂದ್ರೆ ಒಂದು ಅತ್ತಿ ಬೆಲೆ, ಇನ್ನೊಂದು ಎಲೆಕ್ಟ್ರಾನಿಕ್ ಸಿಟಿ ಎಂಟ್ರೆನ್ಸ್ ಅಲ್ಲಿರುವಂತಹ 2 ಟೋಲ್ ಪ್ಲಾಜಾಗಳಲ್ಲಿ ಈಗ ದರ ಏರಿಕೆಯನ್ನ ಮಾಡಲಾಗಿದೆ. 5 ರೂಪಾಯಿ ದರಗಳನ್ನ ಏರಿಕೆ ಮಾಡೋದ್ರ ಮುಖಾಂತರವಾಗಿ ಈ ಹಿಂದೆ ಏನು ಪೇಯನ್ನ ಮಾಡ್ತಾ ಇದ್ರು, ಪಾವತಿಯನ್ನ ಮಾಡ್ತಾ ಇದ್ರು, ಅದಕ್ಕಿಂತ ಹೆಚ್ಚುವರೆಗೆ 5 ರೂಪಾಯಿಯನ್ನ ಇವತ್ತಿನಿಂದ ಒನ್ ಸೈಡ್ ಅವರು ಪಾವತಿಯನ್ನ ಮಾಡಿ ಓಡಾಟವನ್ನ ಮಾಡ್ಬೇಕಿರುತ್ತೆ. ಸಾಮಾನ್ಯವಾಗಿ ಯಾವಾಗ್ಲೇ ಆದ್ರೂ ಕೂಡ ಆ ದರ ಏರಿಕೆ ಆದಂತ ಸಂದರ್ಭದಲ್ಲಿ ಪ್ರಯಾಣಿಕರ ಆಕ್ರೋಶ ಇದ್ದೇ ಇರುತ್ತೆ. ಈ ಬಾರಿಯೂ ಕೂಡ ಅಲ್ಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಕಂಡು ಬರ್ತಾ ಇದೆ. ಕಾರಣ ಒಂದ್ ಕಡೆ ಈಗಾಗಲೇ ಪೆಟ್ರೋಲ್, ಡೀಸೆಲ್ ದರಗಳೆಲ್ಲವೂ ಕೂಡ ಏರಿಕೆ ಆಗಿದೆ. ಇದರ ಮಧ್ಯೆ ಈಗ ಮತ್ತೆ ಟೋಲ್ ಪ್ಲಾಜಾಗಳ ದರವೂ ಕೂಡ ಏರಿಕೆ ಆಗುವಂತ ಕಾರಣಕ್ಕಾಗಿ ಹೆಚ್ಚಾಗಿ ಹೊರೆ ಆಗುತ್ತೆ ಎನ್ನುವಂತಹ ಬೇಸರ ಸಾಮಾನ್ಯವಾಗಿ ಪ್ರಯಾಣಿಕರ ಆ ಭಾಗದ ಸವಾರರಲ್ಲಿ ಇದೆ. ಇದು ಹೆಚ್ಚಾಗಿ ದ್ವಿಚಕ್ರ ವಾಹನ ಸವಾರರು, ಕಾರು ಮತ್ತೆ ಈ ಮಿನಿ ವೆಹಿಕಲ್ಸ್ ಗಳೇನಿದೆ ಇವರ ಮೇಲೆ ಜಾಸ್ತಿ ಪರಿಣಾಮವನ್ನು ಬೀರುವಂತಹ ಸಾಧ್ಯತೆ ಇದೆ. ಹೆವಿ ವೆಹಿಕಲ್ಸ್ ಗಳು ಅವ್ರು ಮಾಡುವಂತ ಬಾಡಿಗೆ ಆಧಾರದ ಮೇಲೆ ಅವುಗಳ ದರವನ್ನ ಏರಿಕೆಯನ್ನ ಮಾಡಿ ಅದನ್ನ ವಾಪಸ್ ತೆಗೆದುಕೊಂಡ್ರು ಕೂಡ ಈ ಚಿಕ್ಕ ಪುಟ್ಟ ವಾಹನಗಳೇನಿದೆ ಈ ಸವಾರರ ಮೇಲೆ ಹೆಚ್ಚು ಪರಿಣಾಮವನ್ನ ಬೀರ್ತಾ ಇದೆ ಎನ್ನುವಂತ ಆಕ್ರೋಶ ಭಾಗದಲ್ಲಿ ವ್ಯಕ್ತ ಆಗ್ತಾ ಇದೆ. ಬಟ್ ಆದ್ರೆ ಏನು ಪ್ರತಿ ವರ್ಷ ಏರಿಕೆ ಆಗುತ್ತೆ ಅದೇ ರೀತಿಯಲ್ಲಿ ಏರಿಕೆಯನ್ನ ಮಾಡಿದ್ರೆ ಮೇಂಟೆನೆನ್ಸ್ ಕಾರಣಕ್ಕಾಗಿ ಸದ್ಯ ಈ ಬಾರಿಯೂ ಕೂಡ ದರ ಏರಿಕೆಯನ್ನ ಮಾಡಿರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ರಾಘು ತಮ್ಮೆಲ್ಲ ಮಾಹಿತಿಗಾಗಿ. ಅತ್ತಿ ಬೆಲೆ ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ನ ದರ ತಡರಾತ್ರಿಯಿಂದಲೇ ಏರಿಕೆ ಆಗಿದೆ. 5 ರೂಪಾಯಿ ಟೋಲ್ ದರವನ್ನು ಏರಿಕೆ ಮಾಡಿರುವಂಥದ್ದು. ಇದು ಈಗ ಜನರ ಆಕ್ರೋಶಕ್ಕೆ, ಪ್ರಯಾಣಿಕರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಮೊದಲೇ ಪೆಟ್ರೋಲ್, ಡೀಸೆಲ್ ಬೆಲೆ ಕೂಡ ತುಟಿಯಾಗಿದೆ ಅಂತ ಹೇಳ್ತಿದ್ದಾರೆ.